ಇಂದು ಗುಂಡ್ಲುಪೇಟೆ ಪಟ್ಟಣದ ದೇವರಾಜು ಅರಸು ಕ್ರೀಡಾಂಗಣದ ಎದುರು ಇರತಕ್ಕಂತಹ ಎಸ್ಬಿಐ ಬ್ಯಾಂಕ್ ಮೇಲೆ ಇರುವ ಚೀಟಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಚೀಟಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ವತಿಯಿಂದ ಚೀಟಲ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂಡಿ ಮಹದೇವಮ್ಮ ಹಾಗೂ ಸಂಸ್ಥೆಯ ಚೀಟಲ್ ಮಹದೇವರವರ ಅಧ್ಯಕ್ಷತೆಯಲ್ಲಿ ಪ್ರಾನಿಕ್ ಹೀಲಿಂಗ್ ಮೆಡಿಟೇಷನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸ್ನೇಹಿತರೆ, ಮೊದಲು ನಾವು ಪ್ರಾನಿಕ್ ಹೀಲಿಂಗ್ ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕ. ಸ್ನೇಹಿತರೆ, ಪ್ರಾನಿಕ್ ಹೀಲಿಂಗ್ ಅಂತಕ್ಕಂಥದ್ದು ಸ್ಪರ್ಶವಿಲ್ಲದೆ, ಔಷಧವಿಲ್ಲದೆ, ಆಧ್ಯಾತ್ಮಿಕ ವಿಜ್ಞಾನಾಧಾರಿತವಾದಂತಹ ಚಿಕಿತ್ಸೆಯಾಗಿದೆ. ಇದು ದೇಹದ ಎಲ್ಲ ಚಕ್ರಗಳನ್ನು ಶುದ್ಧಿಗೊಳಿಸುವುದರ ಮೂಲಕ, ಸಮತೋಲನವನ್ನುಗೊಳಿಸುವುದರ ಮೂಲಕ ಮತ್ತು ಶಕ್ತಿಯನ್ನು ತುಂಬುವುದರ ಮೂಲಕ ಆರೋಗ್ಯವನ್ನು ಪುನರ್ಸ್ಥಾಪನೆ ಮಾಡುತ್ತೆ. ಹಾಗೆ ಈ ಚಿಕಿತ್ಸೆಯ ಒಂದು ಪ್ರಕ್ರಿಯೆ ಹೇಗೆ ನಡೀತದೆ ಅಂತಂದರೆ, ಸ್ಕ್ಯಾನಿಂಗ್ ಮಾಡುವುದರ ಮುಖಾಂತರವಾಗಿ ರೋಗಿಯ ಒಂದು ಚಕ್ರಗಳೇನಿದೆ ಮತ್ತು ಆಭರಣದ ಒಂದು ಶಕ್ತಿಯನ್ನು ಅಳೆಯುತ್ತದೆ ಮತ್ತು ಶುದ್ಧೀಕರಣದ ಒಂದು ಅಸಮತೋಲನವನ್ನು ಮತ್ತು ಕೆಟ್ಟ ಶಕ್ತಿಯನ್ನು ತೆಗೆದುಹಾಕುತ್ತದೆ. ಎನರ್ಜಿಯನ್ನು ತುಂಬುತ್ತೆ, ಶುದ್ಧ ಪಾಸಿಟಿವ್ ಶಕ್ತಿಯನ್ನು, ಪ್ರಾಣಶಕ್ತಿಯನ್ನು ತುಂಬುತ್ತೆ, ಸ್ಥಿರೀಕರಣ ಶಕ್ತಿಯನ್ನು ದೇಹದಲ್ಲಿ ಸ್ಥಿರಗೊಳಿಸುತ್ತೆ. ಈ ಚಿಕಿತ್ಸೆ ಉಚಿತವಾಗಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಂದಿನಿಂದ ಪ್ರಾರಂಭವಾಗಿದೆ, ನಾಳೆಯೂ ಕೂಡ ಇರ್ತದೆ. ಹಾಗಾಗಿ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಬಿಸ್ನೆಸ್ ಮ್ಯಾನ್ಗಳು ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಮ್ಮ ಆಶಯ. ಹಾಗಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಮಿಮಿಕ್ರಿ ರಾಜ್ GPT ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ಈಗ ಹೀಲಿಂಗ್ ಚಿಕಿತ್ಸೆ ಗಾಯತ್ರಮ್ಮ ಹೀಲಿಂಗ್ ಚಿಕಿತ್ಸೆ ಪಡ್ಕೊಂಡ್ರಲ್ಲ, ಸ್ವಲ್ಪ ಅನುಭವ ಹಂಚ್ಕೊಳ್ಳಿ. ಹೆಂಗಾಯಿತು, ಹೆಂಗೆ? ಕೋಪ ಆಯ್ತಾ? ಟೆನ್ಷನ್ನು ಮಾಡ್ಕೊಳ್ಳೋದು, ಮತ್ತು ಕೆಲಸ ಕಾರ್ಯಗಳು ಮಾಡೋದಕ್ಕೆ ರೇಕೊಳ್ಳೋದು ಮಾಡೋದು. ಈ ಚಿಕಿತ್ಸೆ ಪಡ್ಕೊಂಡಾಗ ನಿಮ್ಮ ಮನಸ್ಸು ಯಾವ ರೀತಿ ಹಗುರ ಆಯಿತು? ಹೆಂಗಾಯಿತು? ಮನಸ್ಸು ಶಾಂತವಾಯ್ತಾ, ಇಲ್ಲ ಸ್ವಲ್ಪ ಇನ್ನೂ ಕಷ್ಟಗಳು, ಏನಾರ ಪ್ರಾಬ್ಲಮ್ಗಳು? ಏನಂತೀರಿ ಚಿಕಿತ್ಸೆ ಬಗ್ಗೆ? ಈ ಚಿಕಿತ್ಸೆ ಬಗ್ಗೆ ತಾವೇನಂತೀರಿ? ಮೈಂಡು ಫ್ರೆಶ್ ಆಯಿತಾ? ಇದೇವರ ಗಾಯತ್ರಮ್ಮನವ್ರು ಇದೇವರು. ಸರಿಯಮ್ಮ, ನಮಸ್ಕಾರ. ನಮ್ಮ ಆತ್ಮೀಯ ಸ್ನೇಹಿತರಾದ ಚೀಟಲ್ ಮಹದೇವರವರು ಇವತ್ತು ಒಂದು ಮೆಗಾ ಪ್ರಾನಿಕ್ ಹೀಲಿಂಗ್ ಕ್ಯಾಂಪ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಮಗೆ ಏನಾದರೂ ನೋವುಗಳು, ಏನಾದರೂ ಬೇಡದೇ ಇದ್ದಂಥ ವಿಚಾರಗಳು ತಲೆಯಲ್ಲಿದ್ದರೆ ಅದು ಹೊರಗಾಗುತ್ತೆ ಅಂತ ನಾವು ಮಾತು ಹೇಳಿದ್ವಿ. ಒಂದೊಂದು ಪರೀಕ್ಷೆಗೆ ಒಳಪಡಿ ಅಂತ ಹೇಳಿದ್ರು. ಹಾಗಾಗಿ ಅವರ ಕರೆಯ ಮೇರೆಗೆ ಬಂದು ಅದನ್ನು ಒಂದು 5 ನಿಮಿಷಗಳ ಕಾಲ ನಿಂತಾಗ ನಮಗೆ ಒಂದು ಏನೋ ಒಂದು ಬೇರೆ ಲೋಕಕ್ಕೆ ಬಂದು ಹೋದಂಥ ಒಂದು ಮೈಂಡ್ ಫ್ರೀ ಆಯಿತು. ಅದು ಬಿಟ್ಟರೆ ಬೇರೆ ನಮಗೆ ಏನು ನೋವುಗಳೇ ಏನೂ ಇತ್ತಿಲ್ಲ. ಮತ್ತು ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸ್ ಮೈಂಡ್ ಆಯಿತು. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಆ ರೀತಿ ಒಂದು ಮಾಡಿಸ್ಬೋದು. ಯಾರಿಗಾದ್ರು ನೋವು ನಲಿಗಳಿದ್ರೆ ಹೋಗುತ್ತೆ ಅನ್ನೋವಂಥದ್ದು ಹೇಳಿದ್ದಾರೆ. ನೋಡಬೇಕು. ಈಗ ಎಲ್ಲ ಸ್ನೇಹಿತರು ಕೂಡ ಆ ಪರೀಕ್ಷೆ ಒಳಪಟ್ಟಿದ್ದಾರೆ. 5 ನಿಮಿಷ ಕೂತಾಗ ನನಗೆ ಯಾವುದೋ ಒಂದು ರೋಗ ಹೋದಂಥ ಫೀಲ್ ಆಗಿದೆ. ತುಂಬ ಚೆನ್ನಾಗಿದೆ. ಓಕೆ ಸರ್, ಧನ್ಯವಾದ. ಸರ್ ನಮಸ್ಕಾರ. ನಮಸ್ತೆ ಸರ್, ಇವತ್ತು ಪ್ರಾನಿಕ್ ಹೀಲಿಂಗ್ ಚಿಕಿತ್ಸೆಗೆ ತಾವು ಕೂಡ ಒಳಪಟ್ಟಿದ್ದೀರಿ. ಹಾಗಾಗಿ ಈ ಒಂದು ಚಿಕಿತ್ಸೆಯಿಂದ ತಮಗಾದಂತಹ ಅನುಭವಗಳನ್ನ ಹಂಚ್ಕೊಳ್ಳಿ ಸರ್. ಮೆಂಟಲ್ ಹೆಲ್ತ್ ಡೇ ಅಂಗವಾಗಿ ಗುಂಡ್ಲುಪೇಟೆಯ ಚೀಟಲ್ ನರ್ಸಿಂಗ್ ಸ್ಕೂಲು ಮತ್ತು ಮೆಗಾ ಪ್ರಾನಿಕ್ ಹೀಲಿಂಗ್ ಕ್ಯಾಂಪ್ ಎರಡೂ ಸಹಯೋಗದಲ್ಲಿ ಈ ಒಂದು ಕ್ಯಾಂಪ್ ನಡೀತೆ, ಹೀಲಿಂಗ್ ಕ್ಯಾಂಪ್ ನಡೀತಾ ಇದೆ. ಇದು ಉದ್ದೇಶ ಏನಪ್ಪ ಅಂದರೆ ಮಾನಸಿಕವಾಗಿ ಏಕಾಗ್ರತೆಯನ್ನು, ಮನಸ್ಸಲ್ಲಿ ಇರ್ತಕ್ಕಂಥ ಒತ್ತಡ ಮತ್ತು ಒಂದು ರಕ್ತ ಚಲನೆಯಲ್ಲಿ ಫ್ರೀಯಾಗಿ ಮನಸ್ಸನ್ನು ಇಟ್ಕೋಬೇಕು. ಮಾನಸಿಕ ಜಂಜಾಟದಿಂದ ನಾವು ಒಂದು 5 ರಿಂದ 10 ನಿಮಿಷಗಳ ಕಾಲ ಒಂದು ರೀತಿ ಒಂದು ಸೈಡ್ ಬರಬೇಕು ಅಂತ ಈ ಟ್ರೀಟ್ಮೆಂಟ್ ನಮಗೆ. ಹಾಗಾಗಿ ನಾವು ಮಾನಸಿಕವಾಗಿ ಸದೃಢ ಆದರೆ ಖಂಡಿತವಾಗಿ ಫಿಸಿಕಲಿ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ ಅಂತ ಟ್ರೀಟ್ಮೆಂಟ್ನ ಮುಖಾಂತರ ನಮಗೆ. ಹಾಗಾಗಿ ಈ ಕ್ಯಾಂಪು ಸುಮಾರು 100 ಜನಗಳು ಈ ಕ್ಯಾಂಪಿನ ಟ್ರೀಟ್ಮೆಂಟ್ ಮತ್ತು ಅವರ ಸೇವೆ ಭಾಳ ಉತ್ತಮವಾದ ವೈದ್ಯ ಮತ್ತು ಏನು ನಡೀತದೆ ಒಂದು ಮೆಂಟಲ್ ಹೆಲ್ತ್ ಕ್ಯಾಂಪ್ ಏನು ನಡೀತದೆ ಅದರ ಒಂದು ಉಚಿತವಾಗಿ 11 ಮತ್ತು 12ನೇ ತಾರೀಕು 2 ದಿನಗಳ ಕ್ಯಾಂಪಲ್ಲಿ ಫ್ರೀ ಉಚಿತ ಚಿಕಿತ್ಸೆಗಳಿದೆ. ನಿಮ್ಮನ್ನು ಯಾವುದೇ ರೀತಿಯ ಖರ್ಚು ಮಾಡ್ತಾರೆ ಮತ್ತು ಯಾವುದೇ ರೀತಿಯ ಔಷಧಿಗಳನ್ನು ತಗೊಳ್ದೇ
ಮಾನಸಿಕವಾಗಿ ನಾವು ಸದೃಢ ಆಗ್ಬೋದು, ಹೆಲ್ತಿ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ. ಓಕೆ ಸರ್, ಧನ್ಯವಾದ. ಗುಣಪಡಿಸ್ಕೊಳ್ಬೋದು ಅನ್ನೋ ಒಂದು ವಿಚಾರವಾಗಿ ಪ್ರತಿಯೊಬ್ಬರಿಗೂ ಅದೊಂದು ಆರೋಗ್ಯದ್ದು ಆ ದೃಷ್ಟಿಕೋನದಿಂದ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆದರೆ ಇದೊಂದು ಭಾಳ ವಿಶೇಷವಾಗಿ ನನಗಾದಂಥ ಒಂದು ಅನುಭವ ಅಂತ ಹೇಳಿದರೆ, ಇವರ ಒಂದು ಕೌನ್ಸಿಲಿಂಗ್ ಮುಖಾಂತರ, ಇವರ ಆ ಒಂದು ವಿದ್ಯೆಯ ಮುಖಾಂತರ ನಮ್ಮ ಮನಸ್ಸನ್ನು ಕ್ರೋಢೀಕರಣಗೊಳಿಸಿ ಅದರ ಮುಖಾಂತರ ನಮ್ಮ ದೇಹದೊಳಗಡೆ ಇರತಕ್ಕಂಥ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನು ಹೊರಹಾಕಲಿಕ್ಕೆ ಈ ಥರ ಒಂದು ಕ್ಯಾಂಪ್ಗಳು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಇದರ ಉಪಯೋಗ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಇದು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸವಾಲಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ನಿಟ್ಟಿನಲ್ಲೂ ಕೂಡ ಇವರೆಲ್ಲ ಭಾಳ ಒಂದು ವಿಶೇಷವಾದಂಥ ತರಬೇತಿಗಳನ್ನ ಮತ್ತು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ವೈಯಕ್ತಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಒಂದು ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ ನಮ್ಮಲ್ಲಿರ್ತಕ್ಕಂಥ ಏನು ಚೇತನ ಇದೆ ಒಳಗಡೆ, ಒಂದು ಆತ್ಮ ಅಥವಾ ಒಂದು ಜೀವ ಪ್ರಾಣ ಏನಿದೆ, ಇದನ್ನು ಒಂದು ಆ್ಯಕ್ಟಿವೇಟ್ ಮಾಡುವಂಥ ಒಂದು ವಿಶೇಷವಾದ ಪ್ರಯೋಗ ಇದಾಗಿದೆ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೇನೆ. ಇದು ಭಾಳ ಒಳ್ಳೆಯ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಇದರ ಸದುಪಯೋಗನ ಎಲ್ಲರೂ ಪಡ್ಕೊಳ್ಬೇಕಂತೇಳಿ ಈ ಮೂಲಕ ನಾನು ಕೇಳಲಿಕ್ಕೆ ಇಷ್ಟ.